ಶ್ರೀ ಗಜಾನನ ಚಾರಿಟಬಲ್ ಟ್ರಸ್ಟ್, ಶ್ರೀ ಗಜಾನನ ಗೆಳೆಯರ ಬಳಗ, ಮಾದಾವರ, ದಾಸನಪುರ ಹೋಬಳಿ, ಮಾದಾವರ, ಬೆಂಗಳೂರು ಇವರ ವತಿಯಿಂದ 29ನೇ ವರ್ಷದ ಅದ್ದೂರಿ ಗೌರಿ ಗಣೇಶೋತ್ಸವ ದಿನಗಳಂದು ದಿನಾಂಕ 7/9/2024 ರಿಂದ 9/9/2024 ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 7/9/2024 ಬೆಳಗ್ಗೆ 9 ಗಂಟೆಗೆ ಶ್ರೀ ವಿನಾಯಕ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಸಂಜೆ 6:30ಕ್ಕೆ ಮಹಾಮಂಗಳಾರತಿ ಹಾಗೂ ಎಂಜೆ ಡ್ಯಾನ್ಸ್ ಸ್ಟುಡಿಯೋ ತಂಡದ ವತಿಯಿಂದ ಡ್ಯಾನ್ಸ್ ಕಾರ್ಯಕ್ರಮ ಹಾಗೂ ದಿನಾಂಕ 8/9/2024 ಶ್ರೀ ವಿನಾಯಕ ಸ್ವಾಮಿಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಸಂಜೆ 6:30ಕ್ಕೆ ಮಹಾಮಂಗಳಾರತಿ ಮತ್ತು ಹೆಸರಾಂತ ಶ್ರೀ ಭಾನುಪ್ರಕಾಶ್ ಅರ್ಪಿಸುವ ತೇಜಸ್ ಮೆಲೋಡೀಸ್ ಅವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹಾಗೂ ದಿನಾಂಕ 9/9/2024 ರಂದು ಶ್ರೀ ವಿನಾಯಕ ಸ್ವಾಮಿಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ 6:30 ಗಂಟೆಗೆ ಮಹಾಮಂಗಳಾರತಿ ನಂತರ ಮುತ್ತಿನ ಪಲ್ಲಕ್ಕಿ ಮತ್ತು ಡಿಜೆ ವಾದ್ಯಗೋಷ್ಠಿಗಳೊಂದಿಗೆ ರಾಜ ಬೀದಿಯಲ್ಲಿ ಶ್ರೀ ವಿನಾಯಕ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮವಿರುತ್ತೆ ಎಂದು ಶ್ರೀ ಗಜಾನನ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದರು. ಭೂಮಿಟಿಯ ಎಲ್ಲ ವೀಕ್ಷಕರು ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವಿದ್ದೀವಿ ಮಾಧವರದಲ್ಲಿ 29ನೇ ವರ್ಷದ ಒಂದು ಗಣೇಶೋತ್ಸವ ನಡೀತಾ ಇದ್ದೀವಿ. ನೋಡಿ, ಸಾಕಷ್ಟು ಜನ ಸೇರಿದ್ದಾರೆ, ನಾಗರಿಕರಿದ್ದಾರೆ. ಇಲ್ಲಿ ಊರು ಹಿರಿಯರೆಲ್ಲ ಮಾತಾಡ್ತಾರೆ 29 ವರ್ಷದ ಯಾವ ಥರ ನಡ್ಕೊಂಡ್ಬರ್ತಾರೆ, ಸೊ ಈ ಸರಿ ಯಾವ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲ. ನಮಸ್ತೆ. ಮೊದಲು ಎಲ್ಲರಿಗೂ ಗೌರಿ ಗಣೇಶ ಶುಭಾಶಯಗಳು. ಸೊ ಸರ್, ಈಗ ಮೊದಲೇ 29 ವರ್ಷದ ಗೌರಿ ಗಣೇಶ ಹಬ್ಬದ ಸೊ ಯಾವ ಥರ ವಿಶೇಷತೆ ಇದೆ ಮಾಧವ ಗ್ರಾಮದಲ್ಲಿ? ಒಂದು ದೇಶ, ನಮ್ಮ ಭಾರತ ಬೆಳವಣಿಗೆ ಆಗಬೇಕಾದ್ರೆ ಪ್ರಥಮವಾಗಿ ಕರ್ನಾಟಕ ರಾಜ್ಯ ಬೆಳವಣಿಗೆ ಆಗಬೇಕು, ಅದೇ ರೀತಿ ಒಂದು ಊರು ಬೆಳವಣಿಗೆ ಆಗಬೇಕು, ಅದೇ ರೀತಿ ಒಂದು ಗ್ರಾಮ ಬೆಳವಣಿಗೆ ಆಗಬೇಕು. ಈ ಬೆಳವಣಿಗೆ ಹೇಗಾಗುತ್ತೆ ಅಂದರೆ ನಾವೆಲ್ಲರೂ ಒಟ್ಟು ಸೇರಿದಾಗ, ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಆ ಊರು ಅಭಿವೃದ್ಧಿ ಆಗುತ್ತೆ, ಆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಆ ದೇಶ ಅಭಿವೃದ್ಧಿ ಆಗುತ್ತೆ. ಬಹುಶಃ ಗಣೇಶ ಹಬ್ಬ ನಮ್ಮೆಲ್ಲರಿಗೂ ಕೂಡ ಒಂದು ಸಂಭ್ರಮದ ದಿನ, ಬಹುಶಃ ಒಂದು ಸಂತೋಷ ದಿನ. ಇಂಥ ದಿನ ನಾವೆಲ್ಲರೂ ಸೇರಿದ್ದು ಎಷ್ಟು ಖುಷಿಯಾಗುತ್ತೆ ಅಂದರೆ ಎಲ್ಲ ಗ್ರಾಮಸ್ಥರು ಸೇರಿದ್ದಾರೆ, ಇಡೀ ಮಾದಾವರದ ಜನತೆ ಹೆಚ್ಚು ಕಡಿಮೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಬಹುಶಃ ಇಂಥ ಒಂದು ಸಂದರ್ಭ ನಮಗೆ ಅತ್ಯಂತ ಸಂತೋಷ ಪಟ್ಟಿರುವಂಥ ಈ ಒಂದು ಸಂದರ್ಭದಲ್ಲಿ ಬಹುಶಃ ಎಲ್ಲರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ವಿಶೇಷ ಶುಭಾಶಯಗಳನ್ನು ತಿಳಿಸ್ತೀವಿ. ಬಹುಶಃ ಯಾಕೆ ಈ ಒಂದು ಹಬ್ಬ ಇಲ್ಲಿ ನಾವು ಸೇರಿದ್ದೀವಿ ಅಂದರೆ ಒಂದು ಒಗ್ಗಟ್ಟು, ಒಂದು ನಾವೆಲ್ಲರೂ ಒಗ್ಗಟ್ಟಾದಾಗ, ಎಲ್ಲರೂ ಜೊತೆ ಸೇರಿದಾಗ ಒಂದು ಊರು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಮಾತು ಎಷ್ಟು ಸತ್ಯ ಅಂದರೆ ಬಹುಶಃ ನೀವು ಇಲ್ಲಿ ಕಾಣಬಹುದು. ಎಲ್ಲರೂ ಕೂಡ ಒಟ್ಟಾಗಿ, ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾ ಒಂದೆಡೆ ಸೇರಿದ್ದಾರೆ, ತಮ್ಮ ತಮ್ಮ ಸಂತೋಷನ ಹಂಚ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಮನೆಯವರಿಗೆ ಒಬ್ಬೊಬ್ಬರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಎಲ್ಲವನ್ನ ಮರೆತು, ಬಹುಶಃ ಕೆಲವರಿಗೆ ಮನೆಗೆ ಸಾಮಾನಿಗೆ ಹಬ್ಬದ ದಿನದ ಸಾಮಾನು ತರಲಿಕ್ಕೆ ಕೂಡ ಕಷ್ಟ ಆಗ್ಬೋದು, ಆದರೂ ಕೂಡ ಯಾವುದೋ ಒಂದು ವ್ಯವಸ್ಥೆ ಮಾಡಿ ಈ ಒಂದು ಹಬ್ಬವನ್ನು ನಮ್ಮನೆ ಹಬ್ಬ, ನಮ್ಮೂರ ಹಬ್ಬ ಅಂತ ಸಂಭ್ರಮದಿಂದ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಉತ್ತಮವಾದ ಆರೋಗ್ಯ, ಉತ್ತಮವಾದ ಒಂದು ಅವರ ಕುಟುಂಬದ ಜೀವನ ಕೂಡ ಚೆನ್ನಾಗಿರಲಿ ಅಂತ ನಾವು ಈ ಮೂಲಕ ಆಶಿಸ್ತಾ ಇದ್ದೀವಿ. ಬಹುಶಃ ಆಗಮಿಸಿರುವ ಎಲ್ಲ ಮಾದಾವರದ ಸಮಸ್ತ ಬಾಂಧವರಿಗೂ ಕೂಡ ನಮ್ಮ ಶುಭಾಶಯಗಳನ್ನು ತಿಳಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಗ್ರಾಮ ಇನ್ನಷ್ಟು ಎತ್ತರಕ್ಕೆ ಇರಲಿ. ಬಹುಶಃ ಮೆಟ್ರೋ ಕೂಡ ನಮಗೆ ಸಾಕಷ್ಟು ಕಣ್ಣೆದುರುಗಳಲ್ಲೇ ಬರ್ತಾ ಇದೆ. ಇನ್ನಷ್ಟು ಬೆಳವಣಿಗೆ ಆಗಲಿ. ಮಾದಾವರ ಅನ್ನುವಂಥ ಒಂದು ಹೆಸರು ಇಡೀ ರಾಜ್ಯ ಪ್ರಸಿದ್ಧಿಯಾಗಲಿ, ಇಡೀ ದೇಶ ಪ್ರಸಿದ್ಧಿಯಾಗಲಿ ಅಂತ ಈ ಮೂಲಕ ನಾವು ಹಾರೈಸ್ತಾ, ಗಣೇಶನಲ್ಲಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಳ್ತಾ, ಎಲ್ಲ ಮುಖಂಡರಿಗೂ ಕೂಡ ನಾವು ಶುಭಾಶಯಗಳನ್ನು ಈ ಮೂಲಕ ಕೇಳಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ ಸರ್. ಈಗ ಗಣೇಶ ಹಬ್ಬ ಅಂತ ಬಂದಾಗ 1 ವರ್ಷ 2 ವರ್ಷ ಉತ್ಸವವೆಲ್ಲ ಮಾಡೋದು 29 ವರ್ಷ ಅಂದರೆ ಅದು ಆಗ್ತಾ ಇರೋಂಥ ಕೆಲಸದ್ದು. ಬಟ್ ಈ ಮಾದರ ಗ್ರಾಮ ಸೇರಿದ 29 ಗಂಟೆ ಕೂಸ್ಕೊಂಡು ಸೊ ಇದ್ರ ಬಗ್ಗೆ ಖುಷಿ ಇದೆ. ತುಂಬ ಖುಷಿ ಇದೆ. ಯಾಕೆ ಅಂತಂದರೆ ಒಂದು ಕಾರ್ಯಕ್ರಮವನ್ನು 23 ವರ್ಷಗಳ ಕಾಲದಿಂದ ಮುನ್ನಡೆಸ್ಕೊಂಡು ಬಂದವರೇ ಅಂತಂದರೆ ಇಲ್ಲಿನ ಯುವಕರು ಮತ್ತು ಪೋಷಕರ ಒಂದು ನೇತೃತ್ವದಲ್ಲಿ ನಡೆದಂಥ ಮಾರ್ಗದರ್ಶನ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಯಾಕೆಂತಂದರೆ ಇಲ್ಲಿ ಏನೋ ಒಂದು ಗಣೇಶನ ಹಬ್ಬದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ನಮ್ಮ ಗ್ರಾಮದ ಜನಗಳಲ್ಲಿ ಹಬ್ಬಿದೆ. ಆ ಒಂದು ಅಭಿವೃದ್ಧಿನ ಇನ್ನು ಮುಂದಿನ ಪೀಳಿಗೆಗೆ ಅದು ಮುನ್ನಡೆಕೊಂಡು ಹೋಗಲಿ ಅಂತ ಹೇಳ್ತಾ ಈ ಗಣೇಶ ಹಬ್ಬದ ಶುಭಾಶಯಗಳನ್ನ ಊರಿನ ಜನಕ್ಕಾಗಿ ಅರ್ಪಿಸ್ತಾ ಎಲ್ಲರಿಗೂ ದೇವರು ಆಶೀರ್ವಾದ ನೀಡಲಿ, ಹಣ, ಆಸ್ತಿ, ಆರೋಗ್ಯ ಎಲ್ಲ ನೀಡಲಿ ಅಂತ ನಾನು ದೇವರಲ್ಲಿ ಬಿಡ್ತೇನೆ. ಸರ್, ಇನ್ನು 3 ದಿನ ಕಾರ್ಯಕ್ರಮ ಇರುತ್ತೆ. ಇವತ್ತು ಗಣೇಶ ಹಬ್ಬ, ಇನ್ನು 3 ದಿನ ಏನೇನು ಕಾರ್ಯಕ್ರಮಗಳು ಇರುತ್ತೆ ಅಂತ ಈ ಕಾರ್ಯಕ್ರಮ ಏನು ಮಾಡಿಕೊಂಡಿದ್ದೀವಿ ಅಂದರೆ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಭಾನುವಾರ ದಿನ ಒಂದು ಆರ್ಕೆಸ್ಟ್ರಾ ಅಥವಾ ಕಾರ್ಯಕ್ರಮ, ಅದನ್ನು
ನಿಮ್ಮ ಮೂಲಕ ಶುಭಾಶಯ ಮಾತಾಡೋ ಜನತೆಗೆ. ಎಲ್ಲರಿಗೂ, ಎಲ್ಲ ಗ್ರಾಮಸ್ಥರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ನಾವು ಸುಮಾರು 29 ವರ್ಷದಿಂದ ಶ್ರೀ ಗಣೇಶೋತ್ಸವನ ಆಚರಿಸ್ತಾ ಬರ್ತಾ ಇದ್ದೀವಿ. ಆವಾಗಿಂದ ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ನಾವು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಎಲ್ಲ ಗ್ರಾಮಸ್ಥರು ನಮ್ಮ ಗಜಾನನ ಗೆಳೆಯರ ಬಳಗದವ್ರನ್ನ ಕ್ಷಮಿಸಿ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕಾಗಿ ಎಲ್ಲ ಗ್ರಾಮಸ್ಥರಿಗೂ ಸ್ನೇಹಿತರಲ್ಲೂ ವಿನಂತಿಸಿಕೊಳ್ತಾ ಇದ್ದೇವೆ. ಗಜಾನನ ಗೆಳೆಯರ ಬಳಗದ ವತಿಯಿಂದ 29ನೇ ವರ್ಷದ ಅದ್ದೂರಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಿದಂಥ ನಮ್ಮ ಗ್ರಾಮಸ್ಥರು ನಮ್ಮ ಕಡೆಯಿಂದ ಶುಭಾಶಯ ಕೊಡ್ತೀವಿ. ಹಾಗೆ ಚಿಕ್ಕದಾಗಿ ಶುರು ಮಾಡಿದಂಥ ಕಾರ್ಯಕ್ರಮ ಇದು ಸುಮಾರು 29 ವರ್ಷ ಸಾಗ್ತಾ ಬಂದಿದೆ ಹಾಗೂ ಅದ್ದೂರಿಯಾಗಿ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದೆ. ಇನ್ನು ಮುಂದೆನೂ ಅದೇ ಥರ ನಡ್ಕೊಂಡು ಹೋಗಲಿ ಅನ್ನೋ ನಮ್ಮೆಲ್ಲರ ಆಶೆ ಇದೆ. ಮಾಲವರದಲ್ಲಿ 29 ವರ್ಷದಿಂದ ಚಿಕ್ಕದಾಗಿ ಶುರು ಮಾಡಿದಂಥ ಗಣೇಶನ ಕಾರ್ಯಕ್ರಮ ಇವತ್ತು ದೊಡ್ಡದಾಗಿ, ಅವತ್ತು 11 ರೂಪಾಯಿ ಕಲೆಕ್ಟ್ ಮಾಡಿ ಶುರು ಮಾಡಿದಂಥ ಗಣೇಶ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇವರಿಗೆ ನಮ್ಮ ಕಡೆಯಿಂದ ಶುಭಾಶಯನ ಕೊಡ್ತೀವಿ. ಸರ್, 29ನೇ ವರ್ಷದ ಒಂದು ಗಣೇಶೋತ್ಸವ ನಡೀತಾ ಇದೆ. ಸೊ ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀರ. ಸೊ ಅವಾಗ ಯಾವ ಥರ ಅನಿಸ್ತಾ ಇದೆ ನಿಮಗೆ? ಪ್ರತಿ ಊರಲ್ಲ ಇವತ್ತೊಂದಿನ ಸೇರ್ತಾರೆ ಎಲ್ಲರೂ. ಇವತ್ತಿನ ಬಿಸಿ ಶೆಡ್ಯೂಲಲ್ಲಿ ಏನು ಇರ್ತಾ ಇದ್ದೀವಿ? ಈ ನಮ್ಮೂರಿನ ಎಲ್ಲ ಯುವಕರು ಸೇರಿ 29ನೇ ವರ್ಷದ ಗಜಾನನ ಗೆಳೆಯರ ತಂಡದಿಂದ ಭಾಳ ವಿಜೃಂಭಣೆಯಿಂದ ಮಾಡ್ತಾವ್ರೆ. ಆದ್ದರಿಂದ ಗಜಾನನ ಗಣಪತಿಯವರಿಗೆ ಒಳ್ಳೆಯದನ್ನು ಮಾಡಲಿ ಮತ್ತು ಎಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿ, ನಾನು ಹೇಳೋದಷ್ಟೇ, 15-20 ಜನ ಗಣಪತಿಗಳು ಮಾಡ್ತಾರೆ. ಎಲ್ಲರೂ ಸೇರಿ ಬರೋ ವರ್ಷದಿಂದ ಒಂದೇ ಕಡೆ ಮಾಡುವಂಥ ಪ್ರಯತ್ನನ ನಾವೆಲ್ಲರೂ ಸೇರಿ ಮಾಡೋಣ, ಒಂದೇ ಕಡೆ ಮಾಡೋಣ, ವಿಜೃಂಭಣೆಗೆ ಇನ್ನೂ ಚೆನ್ನಾಗಿ ಮಾಡೋಣ. 20 ಕಡೆ ಮಾಡೋ ಬದಲು ಒಂದೇ ಕಡೆ ಮಾಡಿದ್ರೆ ಅದ್ರ ಒಗ್ಗಟ್ಟು ಬೇರೆ ಇರ್ತದೆ, ಒಂದು ಚೆನ್ನಾಗಿರ್ತದೆ. ಅದನ್ನು ಎಲ್ಲರೂ ಬರೋ ವರ್ಷ ಈ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮಾಡುವಂಥ ಎಲ್ಲ ತಂಡದ ಹುಡುಗರುಗಳು, ಯುವಕರುಗಳು ದೇವರು ಒಳ್ಳೇದು ಮಾಡಲಿ ಅಂತ ಆಶೆ. ನನ್ನ ಗೆಳೆಯವರ ಬಳಗದವರು ಇಷ್ಟು ವರ್ಷದಿಂದ ಒಂದು ಗಣೇಶನ ಹಬ್ಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಾದಮೇಲೆ 29ನೇ ವರ್ಷದ ಗಣಪತಿಯ ಆಚರಣೆ ಇವತ್ತು ನಮ್ಮ ಮಾದವರ ಜನತೆ ಎಲ್ಲರೂ ಶುಭ ಹಾರೈಸಿ ಎಲ್ಲರೂ ಆಯುಷ್ಯ ಆರೋಗ್ಯ ಗಣಪತಿ ಎಲ್ಲರನ್ನೂ ಕಾಪಾಡಲಿ ಅಂತ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಮಸ್ಕಾರಗಳು. ನಾವು ಗಣಪತಿ ಹಬ್ಬ ಯಾಕೆ ಮಾಡಬೇಕು ಅಂತಂದರೆ, ನಾವು ಈ ದೇಶದಲ್ಲಿ ಬದುಕಬೇಕಾದ್ರೆ, ನಮ್ಮ ಹಿಂದುತ್ವ ಉಳಿಬೇಕಾದ್ರೆ ನಾವು ಗಣಪತಿ ಹಬ್ಬ ಮಾಡಿದರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ನಾವು ಉಳಿಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಭಾವ ಇಲ್ಲ, ಯಾವುದೇ ಜಾತಿ ಭೇದ ಇಲ್ಲ. ಎಲ್ಲವನ್ನು ಮರೆತು ಸೇರ್ತಕ್ಕಂಥ ಒಂದೇ ಒಂದು ಹಬ್ಬ ನಮಗಿರ್ತಕ್ಕಂಥದ್ದು ಅಂತಂದರೆ ಇದು ಗಣಪತಿ ಹಬ್ಬ ಮಾತ್ರ. ಬೇರೆ ಯಾವ ಹಬ್ಬನೂ ನಮಗಿಲ್ಲ. ಈ ಗಣಪತಿ ಹಬ್ಬನ ನಾವು ಬೆಳೆಸ್ಕೊಂಡು ಮುಂದಕ್ಕೆ ಬಂದರೆ ಮಾತ್ರವೇ ನಮ್ಮ ದೇಶ ನಾವು ಉಳಿಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಧನ್ಯವಾದ. ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದ ಕುಮಾರ್ ಅವರು ಭಾರಿ ಶ್ರಮವಹಿಸಿ 21 ವರ್ಷದಿಂದ ಕಷ್ಟ ಬಿದ್ದು 11 ರೂಪಾಯಿಂದ ಕೂಡಿಸಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಇದೇ ಥರ ಮುಂದೇನು ಮಾದವರ ಗ್ರಾಮಸ್ಥರ ಅಕ್ಕಪಕ್ಕರು ಎಲ್ಲ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತ ದೇವರು ಆಯುಷು ಆರೋಗ್ಯ ನಮ್ಮ ಅಧ್ಯಕ್ಷರಿಗೆ ಮೊದಲು ಕೊಡಲಿ. ಅವ್ರಿಗೆಲ್ಲ ಮಾದವರ ಗ್ರಾಮಸ್ಥರಿಗೆ ಎಲ್ಲ ವಂದನೆಗಳು. ಗಜಾನನ ಗೆಳೆಯರ ಬಳಗದ ಸಂಘದವರಿಗೆ ತುಂಬ ಧನ್ಯವಾದಗಳು. ಪ್ರತಿ ವರ್ಷ ಇದೇ ಥರ ನಡೆಸ್ಕೊಂಡು ಹೋಗ್ರಿ ಮುಂದೇನು ಅಂತ ಹೇಳಿ ಆಶಿಸುತ್ತೇನೆ. ಓಕೆ, ನೋಡಲ್ಲ, ಇದಿಷ್ಟು ಮಾದವರದಲ್ಲಿ ಆಗ್ತಾ ಇದ್ದಂಥ ಗಣೇಶ ಹಬ್ಬ ಅದ್ದೂರಿ ಆಚರಣೆ. ಸೊ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದ.